ಬಹುತೇಕ ಎಲ್ಲ ಶಾಸಕರು ಒಂದು 3 ಜನ ಮಿನಿಸ್ಟರ್ಸ್ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೃಷ್ಣ ಬೈರೇಗೌಡ ಅವರೆಲ್ಲ ಕೆಲವು ಪರ್ಮಿಷನ್ ತೆಗೆದುಕೊಂಡು ಕೆಲವು ಬೇರೆ ಎಮರ್ಜೆನ್ಸಿ ಈ ಪ್ರಭಾವ ಪೀಡಿತ ಹೋಗ್ಬೇಕಾಯ್ತು. ಅದಕ್ಕೆ ಅವರು ನಮ್ಮ ಸುರೇಶ್ ಮಿಕ್ಕಿದವರೆಲ್ಲ ಇವತ್ತು ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಹಳ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ವಿಚಾರಗಳನ್ನ 770,000 ಸಜೆಷನ್ಸ್ ಬಂದಿತ್ತು. ಅದಕ್ಕೆ ಫಸ್ಟ್ ಲೈನ್ ಅಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಟ್ರಾಫಿಕ್ ವಿಚಾರದಲ್ಲಿ, ಈ ಕಸದ ವಿಚಾರದಲ್ಲಿ, ಬೇರೆ ಕುಡಿಯೋ ನೀರಿನ ವಿಚಾರದಲ್ಲಿ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ರೆವಿನ್ಯೂ ಸೈಟ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ, ಮತ್ತು ಮೆಟ್ರೋ, ಎಲಿವೇಟೆಡ್ ಕಾರಿಡಾರು, ಟನಲ್ಲು, ಈ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಸ್ತಾವನೆಗಳು, ಸಲಹೆಗಳನ್ನು ಅವರ ಅಪಾರವಾದಂಥ ಅನುಭವದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು 4 ಗಂಟೆಗಳ ಕಾಲ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಸೊ ನಾನು ಏನೇನು ಮಾಡಬೇಕು ಅಂತ ಏನು ಇದ್ದೀವಿ, ಇದು ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕರಿಗೆ ಇದೆ. ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಕ್ಕಿದ್ರೂ ಕೂಡ ಎಲ್ಲ ಶಾಸಕರನ್ನ ಜೊತೆಲಿ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲಿಲೂ ಕೂಡ ನಾನು ಮಾತು ಕೊಟ್ಟಿದ್ದೆ. 27ನೇ ತಾರೀಕು ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಅಂತೇಳಿ. ನಮ್ಗೆ ಗೊತ್ತಿದೆ, ಈಗಾಗಲೇ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗಾಗಲೇ 4 ಬೋರ್ಡ್ ಅವರು ಕೂಡ ಕರೆದು ಎಲ್ಲ ಮಾತಾಡಿದ್ದೀನಿ. ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತವ್ರ ಹತ್ರ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಎಲ್ಲ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಪಕ್ಷ ಭೇದವನ್ನು ಮರೆತು ಬೆಂಗಳೂರು ನಗರಕ್ಕೋಸ್ಕರ ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾನೇನು 2 ಲೈನ್ ಪ್ರಪೋಸ್ ಮಾಡಿದ್ದೀನಿ. ಟನಲ್ ನಾನು ಖುದ್ದ ಕೆಲವು ನೋಡ್ಕೊಂಡು ಬಂದಿದ್ದೀನಿ, ಬೇರೆ ಕಡೆಯಿಂದ ಮಾಹಿತಿ ತಂದಿದ್ದೇನೆ, ಅದನ್ನೆಲ್ಲ ಅವ್ರಿಗೆ ಮಾಡಿಕೊಟ್ಟಿದ್ದೇನೆ. ಈ ಫಸ್ಟ್ ಲೈನ್ ಈಗ ತೆಗೆದುಕೊಂಡು ಒಂದು 12 ಕಿಲೋಮೀಟರ್, 18.8 ಕಿಲೋಮೀಟರ್ ಎಸ್.ಟಿ. ಮಾಲ್ ಟು ಸಿಲ್ಪೋರ್ಟ್ ಜಂಕ್ಷನ್ಗೆ, ಅದಕ್ಕೆ ಟೆಂಡರ್ ಕರೆದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ. ನೆಕ್ಸ್ಟ್ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗೋದನ್ನ, ಅದಕ್ಕೆ ಕೆಲವು ಅಕ್ವಿಷನ್ಸು ಇರ್ತದೆ. ಹೊರಗಡೆ ಬರ್ಬೇಕಾದ್ರೆ, ಈಚೆ ಹೋಗ್ಬೇಕಾದ್ರೆ ಕೆಲವು ಜಾಗಗಳಲ್ಲಿ 4-5 ಪಾಯಿಂಟ್ ಓಪನಿಂಗ್ ಕೊಡಬೇಕಾಗ್ತದೆ. ಆ ಜಾಗದ ಕೂಡ ಕೆಲವು ಅಕ್ವಿಷನ್ಸ್ ಕೂಡ ಇರ್ತದೆ. ಸೊ ಅದನ್ನ ಅವ್ರಿಗೆ ತೋರಿಸಿದ್ದೇನೆ. ಅದು ಎಲ್ಲರೂ ಕೂಡ ಸರಿ ಇದೆ ಮಾಡಿ ಅಂತ ಹೇಳಿದ್ದೀನಿ. 2 ಕಡೆ, ಆಮೇಲೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕೂಡ ಒಂದು ರೆಡಿ ಮಾಡಿದ್ದೇನೆ. ಅದು ಕೂಡ ಮುಂದಕ್ಕೆ ನೆಕ್ಸ್ಟ್ ಫೇಸಲ್ಲಿ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಒಂದು ಡಿಸಿಷನ್ ಬಂದಿದ್ದೇವೆ, ಎಲ್ಲೂ ಇನ್ನು ಮುಂದಕ್ಕೆ ಅಕ್ವಿಷನ್ ಮಾಡೋಕ್ಕಾಗಲ್ಲ. ಈಗ ಆಗಿದೆ ಮೆಟ್ರೋ ವಿಚಾರದಲ್ಲಿ. ನೆಕ್ಸ್ಟ್ ಏನೇ ಮೆಟ್ರೋ ಮಾಡಿದ್ರು ಬೆಂಗಳೂರು ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಎಲ್ಲ ಡಬಲ್ ಡಕರ್ ಮಾಡಬೇಕು ಅಂತ. ಡಬಲ್ ಅಂತ ಅಂದ್ರೆ ಒಂದ್ ಕಡೆ ಈಗೇನು ನಾವು BTM ಲೆವೆಲ್ಟು, ರಾಗಿಗುಡ್ಡ, ಸಿಲ್ಕ್ ಬೋರ್ಡು, ಇದು ಸಿಲ್ಕ್ ಬೋರ್ಡ್ದು ಆಫೀಸ್ ಮೊನ್ನೆ ಹೋಗಿ ನಾನು ಟ್ರಯಲ್ ನೋಡಿ ತೋರಿಸ್ದೆ. ಆ ತರ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೇ ಆದ್ರೂ ಕೂಡ ಕೆಳಗಡೆ ರೋಡ್ ಇರ್ತದೆ, ಮೇಲೆ ಎಲಿವೇಟೆಡ್ ರೋಡ್ ಇರ್ತದೆ, ಅದರ ಮೇಲೆ ರೈಲು ಹೋಗ್ತದೆ. ಆ ರೀತಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ದಟ್ ಈಸ್ ದಿ ಜನರಲ್ ಪಾಲಿಸಿ. ಈ ನಮ್ಮ ಸರ್ಕಾರದ ಟೆನ್ಯೂರ್ನಲ್ಲಿ ಅದೊಂದು ಮೇಜರ್ ಡಿಸಿಷನ್ಸ್ ತಗೊಂಡಿದ್ದೇವೆ. ಫೀಸಿಬಲ್ ಇದೆ, ಮಾತಾಡೋದು ಸ್ವಲ್ಪ ಅವಕಾಶ ಕೊಡಿ. ಆಮೇಲೆ ನೆಕ್ಸ್ಟ್ ಕಾರ್ಪೊರೇಷನ್ ಮತ್ತು ಮೆಟ್ರೋ ಇಬ್ರು ಅದನ್ನ ಕಾಸ್ಟ್ ನ ಶೇರ್ ಮಾಡ್ತಾರೆ. ಅವರಿಬ್ರು ಸೇರಿ ಶೇರ್ ಮಾಡ್ತಾರೆ. ಯಾಕಂದ್ರೆ ಮೆಟ್ರೋಗೆ ವೈಬಿಲಿಟಿ ಅವ್ರಿಗೂ ಬರಬೇಕು, ನಮ್ಮ ಕಾರ್ಪೊರೇಷನ್ಗೂ ಬರಬೇಕು. ಅದೇನು ಕಾಸ್ಟ್ ಬರ್ತದೆ ಅದನ್ನ ಇಬ್ರು ಸೇರಿ ಅವ್ರಿಗೆ ಎಷ್ಟೆಷ್ಟು ಬರ್ತದೆ ಅನ್ನೋದನ್ನ ಇಬ್ರು ಸೇರಿ ಶೇರ್ ಮಾಡ್ತಾರೆ. ಇದಲ್ಲದೆ ನಮ್ಮ 4 ಕಡೆ ಕಸನ ವಿಲೇವಾರಿ ಮಾಡಲಿಕ್ಕೆ ಅದಕ್ಕೆ ಸಪ್ರೇಟ್ 100 ಎಕರೆ ಜಾಗ ನೋಡಿ ಆ ಕಸನ ಬರ್ನ್ ಮಾಡಲಿಕ್ಕೆ ಅದಕ್ಕೆ 4 ಕಡೆ ಜಾಗಗಳನ್ನ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಬೆಂಗಳೂರಿಂದ ಒಂದು 15-20 ಕಿಲೋಮೀಟರ್ ದೂರಕ್ಕೆ ಏರ್ಕೊಂಡು ಹೋಗಿ ಹಾಕಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ಜಾಗಗಳನ್ನ ಡೆಪ್ಟಿ ಕಮಿಷನರ್ಸ್ ಹತ್ರ ಮಾತಾಡಿ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆಯೋ ಅಲ್ಲಿ ನೋಡೋದು, ಇಲ್ಲ ಅಂದರೆ ಪರ್ಚೇಸೇ ಮಾಡೋದು.
ಡೆಪ್ಟಿ ಕಮಿಷನರ್ಸೇ ಪರ್ಚೇಸ್ ಮಾಡೋದು. ಪರ್ಚೇಸ್ ಮಾಡಿ ಒಂದು ವಾಲ್ ಗೀಲೆಲ್ಲ ಕಟ್ಬಿಟ್ಟು ಅದ್ರ ಒಳಗಡೆ ಅದನ್ನೆಲ್ಲ ಇಲ್ಲ ಪವರಾರು ಮಾಡಲಿ, ಗ್ಯಾಸಾರು ಮಾಡಲಿ, ಅವ್ರಿಗೆಲ್ಲ ಟೆಂಡರ್ ಕರೆದು ಕೊಡುವಂಥದ್ದು. ಮಿಕ್ಕಿದೇನು ಕಸವಾರಿ ಸಿಸ್ಟಮ್ ನಮ್ಮ ರೂಲ್ಸ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು NGT ಏನು ರೂಲ್ಸ್ ಇದೆ, ಆ ಇದ್ರ ಮೇಲೆ ಅವ್ರು ಏನೇನು ಬೇಕೋ ಅದಕ್ಕೆ ಕರೆಕ್ಷನ್ಸ್ಗೆ ಅದಕ್ಕೆ ತೀರ್ಮಾನ ಮಾಡುವಂಥದ್ದು ವ್ಯವಸ್ಥೆ. ಸೊ ಅದಕ್ಕೆ ಕೆಲವೊಂದು ಮನೆಯಿಂದ ಈಗ ಪ್ರೈವೇಟ್ ಅವ್ರು ಕಲೆಕ್ಟ್ ಮಾಡ್ತಾರೆ, ಅದಕ್ಕೆ ಗೌರ್ಮೆಂಟಿಂದ ಒಂದು ನಾರ್ಮ್ಸ್ ಇದೆ, ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆ ಪ್ರಕಾರ ಅದನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಕಸ ತೆಗೆಯೋಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮೂರನೇದು, ಈ ಟ್ರಾಫಿಕ್ ವಿಚಾರದಲ್ಲಿ ಒಂದು ದೊಡ್ಡ ಮಧ್ಯ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊರಟೋಗಿರ್ತಾರೆ ಅಂತೇಳಿ ಮಧ್ಯೆ ಅದನ್ನೆಲ್ಲ ಎತ್ಕೊಂಡೋಗಿ ಒಂದು ಕಡೆ ಹಾಕಿ ಅದನ್ನು ಜಂಕ್ ಯಾರ್ಡಲ್ಲಿ ಅದನ್ನ ಆಕ್ಷನ್ ಮಾಡುವಂಥ ಸಂದರ್ಭ ಇತ್ತು. ಲೇಟ್ ಆಗ್ತದೆ ಅಂತ ತಿಳಿಸಿದ್ದಾರೆ. ಪೊಲೀಸ್ ಕಮಿಷನರ್, ಜಾಯಿಂಟ್ ಕಮಿಷನರ್ ಕೂಡ ಅವರಿದ್ದರು. ಸೊ ಈಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ, ಅದು ನೀವೇನು ಬೇಕಾದ್ರೂ ನಿಮಗೆ ಜವಾಬ್ದಾರಿ ಕೊಟ್ಬಿದ್ವಿ, ನೀವೇ ಯಾರ್ಯಾರು ಗಾಡಿ ನಿಲ್ಲಿಸ್ತಾರೆ ಆ ಗಾಡಿನೆಲ್ಲ ಎತ್ಕೊಂಡೋಗಿ ಒಂದು ಯಾರ್ಡಲ್ಲಿ ಹಾಕ್ಬಿಟ್ಟು ನೀವು ಆಕ್ಷನ್ ಮಾಡಿ ಏನು ಬೇಕಾದ್ರೂ ಮಾಡಿ. ನಮ್ಗೆ ಅದಕ್ಕೆಲ್ಲ ಈ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹಳೆ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಹೊರಟೋದ್ರೆ ನಮಗೇನು ಪ್ರಯೋಜನ ಆಗೋದಿಲ್ಲ ಅಂತೇಳಿ ಎಲ್ಲ ಎತ್ಕೊಂಡೋಗಿ ಅಂತೇಳಿ ಹೇಳಿದ್ದೇವೆ. ಸೊ ಅದಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಇನ್ನು ಕಾವೇರಿದ 5th ಸ್ಟೇಜು 110 ಹಳ್ಳಿದು ಟ್ರಯಲ್ ನಡೀತಾ ಇದೆ. ನಾನು August 15 ಓಪನ್ ಮಾಡಿಸ್ಬೇಕು ಅಂತ ಮಾಡಿದ್ದೆ. ಇನ್ನೊಂದು 5-6 ದಿನ ಟೈಮ್ ಕೇಳ್ತಾ ಇದ್ದಾರೆ. ಸೊ August 20ನೇ ತಾರೀಕು ಅಷ್ಟೊತ್ತಿಗೆ ಆ ನೀರನ್ನ ಬಿಡುವಂಥ ಒಂದು ವ್ಯವಸ್ಥೆನ ಮಾಡ್ತೀವಿ. ಇನ್ನು ಜೊತೆಗೆ ಈ ಟನಲ್ ಜೊತೆಗೆ ಒಂದು 17-18 ಕಡೆ ಕೆಲವು ಜಾಗಗಳನ್ನ ಹುಡುಕಿದ್ದೇವೆ. ಸದ್ಯಕ್ಕೆ ಒಂದು 100 ಕಿಲೋಮೀಟರ್ ಫ್ಲೈಓವರ್ ಸಿಗ್ನಲ್ ಫ್ರೀ ಕಾರಿಡಾರ್ಗೋಸ್ಕರ ಜಾಗ ಐಡೆಂಟಿಫೈ ಮಾಡಿದ್ದೇವೆ. ಅದಕ್ಕೊಂದು 1200 ಕೋಟಿ ರೂಪಾಯಿ ಅಷ್ಟು, 12,000 ಕೋಟಿ ರೂಪಾಯಿ ಅಷ್ಟು, 12,000 crores ಅದಕ್ಕೆ ಸಿಗ್ನಲ್ ಫ್ರೀ ಕಾರಿಡಾರ್. ಹೀಗೆ ನಮ್ಮ ರಾಜಾಜಿನಗರದಿಂದ ಬರ್ಬೇಕಾದ್ರೆ ಯಾವ ರೀತಿ ಅಲ್ಲಿ KR ಸರ್ಕಲ್ವರೆಗೂ ವಿತೌಟ್ ಎನಿ ಸಿಗ್ನಲ್ ಹೋಗ್ತಾರೆ, ಆ ರೀತಿ ಸಿಗ್ನಲ್ ಫ್ರೀ ಕಾರಿಡಾರ್ಗೆ ಕೆಲವು ಇಂಪಾರ್ಟೆಂಟ್ ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲೆಲ್ಲ ಕೂಡ ಇದನ್ನು ಟೆಂಡರ್ಗಳು ಕರೀಲಿಕ್ಕೆ ಈಗ ಅದೇ ವ್ಯವಸ್ಥೆಯನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಯಾರೇ ಹೊರಗಡೆಯಿಂದ ಬಂದರೂ ಏನು ಒಂದು ನೋಡೋಕ್ಕೆ ಒಂದು ಅವಕಾಶ ಇಲ್ಲ. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇರೋ ಥರ ಒಂದು ಟವರ್ ಟೈಪು ಸ್ಕೈ ಡೆಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಾನು ಹಿಂದೆ ಅದನ್ನು ಪಬ್ಲಿಕ್ ಡಿಬೇಟ್ಗೆ ಬಿಟ್ಟಿದ್ದೆ. ಅದನ್ನು ಮೊನ್ನೆ ನಮ್ಮ ಶಾಸಕರ ಜೊತೆ ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇನೆ. ಅವ್ರಿಗೂ ಪ್ರಪೋಸಲ್ ಕೊಟ್ಟಿದ್ದು ಜಾಗ ಲೊಕೇಶನ್ ವಿಚಾರದಲ್ಲಿ ಒಂದು 10 ಜಾಗ ಹುಡುಕಿದ್ದು ನಾವು. ಅದರಲ್ಲಿ ನಮಗೆ ಇವರು ಏರ್ಫೋರ್ಸ್ ಅವರು, HAL ಅವರು, ಏರ್ಪೋರ್ಟ್ನವರು ನಮ್ಮಿಂದ 20 ಕಿಲೋಮೀಟರ್ ದೂರದಲ್ಲಿ ಎಲ್ಲೂ ಕೂಡ ನೀವು ಅದಕ್ಕೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ನಿಮ್ದೇನಿದ್ರು ಚಿಕ್ಕ ಇರುತ್ತೆ, ನಮ್ದು 250 ಮೀಟ್ರ್ ಮೇಲೆ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಇನ್ನೂ 2-3 ಸಜೆಷನ್ಸ್ ಕೇಳಿದ್ದೇವೆ, ಟೆಂಡರ್ ಕರೀತಾ ಇದ್ವಿ. ಒಂದು 25 ಎಕರೆ ಜಾಗ ಬೇಕು. NGF ನೋಡ್ದು, ಸೌತ್ ಫ್ಯಾಕ್ಟ್ರಿ ನೋಡ್ದು, ರೇಸ್ ಕೋರ್ಸ್ ನೋಡ್ದು, ಬೇರೆ ಬೇರೆ ಜಾಗ, ಫ್ಲೈಯಿಂಗ್ ಸ್ಕೂಲು ಎಲ್ಲ ಕೂಡ ಎಲ್ಲ ನೋಡಿದ್ದು. ಎಲ್ಲಾದರೂ ಕೂಡ ಅದಕ್ಕೆ ಜಾಗ ಸೂಕ್ತ ನಮ್ಮ ಇವರೆಲ್ಲ ಬಿಟ್ಟಿಲ್ಲ, ನಮಗೆ ಏರ್ಪೋರ್ಟ್ಸ್ ಅವರು ಇವರೆಲ್ಲ ಬಿಟ್ಟಿಲ್ಲ. ಲಾಸ್ಟಲ್ಲಿ ನೈಸ್ ರೋಡಲ್ಲಿ 1-2 ಪಾಯಿಂಟ್ ನಾವು ನೋಡಿದ್ವು. ಕೊಂಬಘಟ್ಟ, ಹೆಮ್ಗೆಪುರ, ಯೂನಿವರ್ಸಿಟಿ ಜಾಗ. ಯೂನಿವರ್ಸಿಟಿಲಿ ಮಕ್ಕಳು 25 ಎಕರೆ ಹೋಗ್ತದೆ ಅಂದರೆ ಮುಂದಕ್ಕೆ ಬೆಳೀತಾ ಇದೆ ಯೂನಿವರ್ಸಿಟಿ. ಆ ಜಾಗ ತಗೊಳ್ಳೋದು ಸರಿ ಇಲ್ಲ ಅಂತೇಳಿ ನಮ್ಮ ಶಾಸಕರುಗಳೆಲ್ಲ ಸಲಹೆ ಮಾಡಿದ್ರು. ಸೊ ಕೊಂಬಘಟ್ಟ ಅದು ಬಂತು, ಅಲ್ಲಿ ಇಲ್ಲ. ಸೊ ನೆಕ್ಸ್ಟು ನೈಸ್ ರೋಡಲ್ಲಿ ಒಂದು ಜಾಗನ ಐಡೆಂಟಿಫೈ ಮಾಡಿ ಎಲ್ಲರೂ ಕೂಡ ನಮ್ಮ ಅಶೋಕಾದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆ ಜಾಗನ ಪ್ರಪೋಸ್ ಮಾಡಿ ಅಂತ ಹೇಳ್ತೀವಿ. ಅದು ಜಾಗ ನಮ್ಮ ಹತ್ರ ಇಲ್ಲ, ನೈಸ್ ಹತ್ರ ಇದೆ. ಆ ನೈಸ್ ಹತ್ರಕ್ಕೆ ಅಂದರೆ ಟ್ರಾಫಿಕ್ಕು ಕೂಡ 10 ಎಕರೆಲಾದರೆ ಇನ್ನೊಂದು 15 ಎಕರೆ ವೆಹಿಕಲ್ಗೆ ಇಡಬೇಕಾಗ್ತದೆ. ಟ್ರಾಫಿಕ್ ಜಾಸ್ತಿ ಆಗ್ತದೆ. ಬೆಂಗಳೂರು ಬಂದಂಥವ್ರು ನೋಡೋವಂಥವ್ರನ್ನ, ಬೆಂಗಳೂರು ನೋಡಬೇಕು ಅಂತಂಥವ್ರನ್ನ ಒಂದು ಟೂರಿಸಮ್ ಪ್ಲೇಸ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಐಫಿಲ್ ಟವರ್ ಯಾವ ರೀತಿ ಇದೆ ಆ ಥರ ಡಿಫ್ರೆಂಟ್ ಡಿಸೈನ್ ಕ್ರಿಯೇಟ್ ಮಾಡಿದ್ವಿ, ತರಿಸ್ಕೊಂಡಿದ್ವಿ ಅದನ್ನು. ಅದಕ್ಕೆ ನೈಸ್ ಅವ್ರ ಹತ್ರ ಬಿಡಿಸ್ಕೊಳ್ಳೋಂಥ ವ್ಯವಸ್ಥೆ. ಏಕೆಂದರೆ ಅಶೋಕ್ ಹೇಳ್ತಾ ಇದ್ರು 200 ಎಕರೆ ನಮ್ಗೆ ಸರೆಂಡರ್ ಮಾಡಬೇಕಾಗಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಅಂತೇಳಿ. ಸೊ ಅವ್ರ ಹತ್ರ ಫರ್ದರ್ ನೆಗೋಷಿಯೇಟ್ ಮಾಡಿ ಅದನ್ನು ಮಾಡ್ತೀವಿ. ಮೂರನೇದು ಒಂದು ಕನೆಕ್ಟಿವಿಟಿನೂ ಕೊಡಬೇಕಾಗ್ತದೆ. ನೈಸ್ ರೋಡ್ರೇ ಕೆಂಗೇರಿಯಿಂದ ನಾನು ಇದುವರೆಗೂ ಎಲೆಕ್ಟ್ರಾನಿಕ್ ಸಿಟಿವರೆಗೂ
ಮೆಟ್ರೋಗೆ ಮಧ್ಯದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಇನ್ನೂ ಇಲ್ಲ, ಅವ್ರಿಗೆ ಫೈನಾನ್ಷಿಯಲಿ ವೈಬಿಲಿಟಿ ಬರೋದಿಲ್ಲ ಗೊತ್ತಿದೆ ನನಗೆ. ಬಟ್ ಮುಂದಕ್ಕೆ ನಮಗೆ ಮೈಸೂರು ರೋಡ್ ಟು ಇದಕ್ಕೆ ಮೆಟ್ರೋಗೆ ಆ್ಯಡ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಇದನ್ನು ಅಕ್ವಿಷನ್ಸ್ ಕಡಿಮೆ ಇದೆ ಅಲ್ಲಿ, ಆ ದೃಷ್ಟಿಯಿಂದ ಸಲಹೆ ಕೊಟ್ಟಿದ್ದೀವಿ. ಸೊ ನಮ್ಮ ಫೀಸಿಬಿಲಿಟಿ ಎಲ್ಲಿ ಬರ್ತದೆ ಆ ಜಾಗದಲ್ಲಿ ಅದನ್ನು ಸ್ಕೈಲೇಕ್ನ ಮಾಡಬೇಕು. ಅದನ್ನು ಸದ್ಯಕ್ಕೆ ಗೌರ್ಮೆಂಟ್ ಇಂದನೇ ಮಾಡ್ತೀವಿ, ಮಧ್ಯೆ ಪಿ ಮಾಡಬೇಕು ಅಂತಿತ್ತು, ಅದನ್ನೆಲ್ಲ ಬೇಡ ಸೊ ಗೌರ್ಮೆಂಟ್ ಇಂದನೇ ಮಾಡಿ ಯಾರೋ ಮ್ಯಾನೇಜ್ಮೆಂಟ್ ಬೇಕಾದ್ರೆ ಬೇರೆ ಕೊಡೋಣ ಮೇಂಟೆನೆನ್ಸ್ಗೆ ಅಂತೇಳಿ ಇದನ್ನು ಕ್ಯಾಬಿನೆಟ್ಗೆ ಸಬ್ಜೆಕ್ಟನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಇದಲ್ಲದೆ ಎಲ್ಲರೂ ಗ್ರಾಂಟ್ಸ್ ಕೇಳಿದ್ದಾರೆ, ಸ್ಪೆಷಲ್ ಗ್ರಾಂಟ್ಸ್ MLAಗಳೆಲ್ಲ ಕೇಳಿದ್ದಾರೆ, ಹಿಂದೆಲ್ಲ ಕೊಟ್ಟಿದ್ದೀವಿ ಅಂತ. ನಾನು ಅದಕ್ಕೆ ನಮ್ಮ ಮಿನಿಸ್ಟರ್ಸು ಚೀಫ್ ಮಿನಿಸ್ಟರ್ ಹತ್ರ ನಾವು ಮಾತಾಡ್ಬಿಟ್ಟು ಅವ್ರಿಗೆ ಏನೇನು ಒಂದು ಕ್ಷೇತ್ರಕ್ಕೆ ನಾವು ಕೊಡಲಿಕ್ಕೆ ಸಾಧ್ಯನೋ ಅವೆಲ್ಲ ಕೊಡ್ತೀವಿ. ಒಂದೇನಪ್ಪ ಅಂದರೆ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಒಳ್ಳೊಳ್ಳೆ ಸಲಹೆಗಳನ್ನು, ಏಕೆಂದರೆ ಎಲ್ಲ 3 ಸತಿ 4 ಸತಿ 5 ಸತಿ 6 ಸತಿ 7 ಸತಿ 8 ಸತಿ ಗೆದ್ದಂಥ ಶಾಸಕರೆಲ್ಲ ಬೆಂಗಳೂರು ನಗರದಲ್ಲಿದ್ದಾರೆ. ಅವರೆಲ್ಲ ಕೂಡ ಭಾಳ ಅನುಭವದ ಮಾತುಗಳನ್ನು, ಅವ್ರಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನು ಏನು ಮಾಡ್ಬೋದು, ಯಾವ ರೀತಿ ರೆಕ್ಟಿಫೈ ಮಾಡ್ಬೋದು ಅಂತೇಳಿ ಭಾಳ ಬಿಚ್ಚಿ ಮನಸ್ಸಿನಿಂದ ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೆಂಗಳೂರನ್ನ ಮಾಡ್ತೀವಿ. ಆಮೇಲೆ ಬ್ರ್ಯಾಂಡ್ ಬೆಂಗಳೂರು ವಿಚಾರ ಸಂಬಂಧಪಟ್ಟದಲ್ಲಿ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ನಿನ್ನೆ ಅವರೆಲ್ಲ ಸಲಹೆ ಬಂತು. ಅಪೋಸಿಷನ್ ಪಾರ್ಟಿ ಲೀಡರ್ಸು ನಮ್ಮ ಪಾರ್ಟಿ ಲೀಡರ್ಸು ಕೂಡ ಚರ್ಚೆ ಮಾಡಿದೆ.